ಕೊಪ್ಪಳದಲ್ಲಿ ಇಸ್ರೇಲ್ ಮೂಲದ ಮಹಿಳೆ ಸೇರಿದಂತೆ ಇಬ್ಬರು ಮಹಿಳೆಯರ ಮೇಲೆ ಗ್ಯಾಂಗ್ ರೇಪ್ ನಡೆದ ಪ್ರಕರಣವನ್ನ ಜಾಲತಾಣದಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಖಂಡಿಸಿದ್ದಾರೆ. ಹಲ್ಲೆ ಮತ್ತು ಅತ್ಯಾಚಾರ ಪ್ರಕರಣ ಅತ್ಯಂತ ಹೀನ ಕೃತ್ಯವಾಗಿದೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ. ನಾನು ಸಚಿವನಾಗಿದ್ದಾಗ ಹಂಪಿಯಲ್ಲಿ ಪೊಲೀಸ್ ಸಬ್ ಡಿವಿಷನ್ ಸ್ಥಾಪಿಸಿ ಡಿಎಸ್ಪಿ ಮಟ್ಟದ ಅಧಿಕಾರಿಯನ್ನ ನೇಮಿಸಲಾಗಿತ್ತು. ಇದಕ್ಕಾಗಿ 32 ಪೊಲೀಸ್ ತಂಡಗಳನ್ನು ರಚಿಸಲಾಗಿತ್ತು. ಹಂಪಿ ಆನೆಗೊಂದಿ ಭಾಗದಲ್ಲಿ ನಿರಂತರ ಗಸ್ತು ತಿರುಗುತ್ತಿದ್ರು. ದೇಶ ವಿದೇಶ ಪ್ರವಾಸಿಗರ ರಕ್ಷಣೆಗೆ ಕ್ರಮ ಕೈಗೊಳ್ಳಲಾಗಿತ್ತು. ನಂತರ ಬಂದ ಸರ್ಕಾರ ಪೊಲೀಸ್ ಸಬ್ ಡಿವಿಷನ್ ಸ್ಥಗಿತಗೊಳಿಸಿದೆ. ರಾಜ್ಯ ಸರ್ಕಾರಕ್ಕೆ ಅತ್ಯಂತ ವಿನಮ್ರವಾಗಿ ವಿನಂತಿಸುತ್ತೇನೆ, ಹಂಪಿ ಆನೆಗುಂದಿಗೆ ಬರುವ ಪ್ರವಾಸಿಗರ ರಕ್ಷಣೆಗೆ ಕ್ರಮ ಕೈಗೊಳ್ಳಿ. ಹಿಂದೆ ಕಲ್ಪಿಸಲಾಗಿದ್ದ ಪೊಲೀಸ್ ಸಬ್ ಡಿವಿಷನ್ ಮತ್ತೆ ಆರಂಭಿಸಿ. ಆನೆಗುಂದಿಯಲ್ಲಿ ಪ್ರತ್ಯೇಕ ಠಾಣೆ ನಿರ್ಮಿಸಿ ಭದ್ರತೆ ಕಲ್ಪಿಸಬೇಕು. ಪ್ರವಾಸಿಗರ ಸುರಕ್ಷತೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಬದ್ಧತೆ ತೋರಲಿ. ಕೋಟಿ ಚಿನ್ನವನ್ನ ಅಕ್ರಮವಾಗಿ ಸಾಗಿಸಿ ಸ್ಮಗ್ಲಿಂಗ್ ಮಾಡಿ ಸಿಕ್ಕಿಬಿದ್ದ ನಟಿ ರನ್ಯಾ ರಾವ್ಗೆ ಡಬಲ್ ಕಂಟಕ ಶುರುವಾಗಿದೆ. ಡಿಆರ್ಐ, ಸಿಬಿಐ ಎರಡೂ ತಂಡಗಳಿಂದ ರನ್ಯಾ ಕೇಸ್ ಜಂಟಿ ಕಾರ್ಯಾಚರಣೆ ತೀವ್ರಗೊಂಡಿದ್ದು, ತನಿಖಾ ತಂಡಗಳು ಗೋಲ್ಡ್ ಸ್ಮಗ್ಲಿಂಗ್ ಗ್ಯಾಂಗ್ ಬೆನ್ನಟ್ಟಿವೆ. ಮೊದಲು ಡಿಆರ್ಐ, ನಂತರ ಸಿಬಿಐ ಕೈಗೆ ನಟಿ ರನ್ಯಾ ಹಸ್ತಾಂತರವಾಗುವ ಸಾಧ್ಯತೆ ಇದ್ದು, ವಿಚಾರಣೆ ಜೊತೆಗೆ ಎರಡೂ ತಂಡಗಳಿಂದ ತನಿಖೆ ನಡೆಯಲಿದೆ. ರನ್ಯಾಳನ್ನ ಕಸ್ಟಡಿಗೆ ಪಡೆಯಲು ಸಿಬಿಐ ಪ್ಲಾನ್ ಮಾಡಿದ್ದು, ಬೆಂಗಳೂರು, ಮುಂಬೈ ಏರ್ಪೋರ್ಟ್ಗಳಲ್ಲಿ ತನಿಖಾ ತಂಡದ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಏರ್ಪೋರ್ಟ್ನಲ್ಲಿ ಸ್ಮಗ್ಲಿಂಗ್ ಗ್ಯಾಂಗ್ಗೆ ಯಾರ್ಯಾರ ನಂಟಿದೆ ಅನ್ನೋ ತನಿಖೆ ಜೊತೆಗೆ ಏರ್ಪೋರ್ಟ್ ಸಿಬ್ಬಂದಿ, ಟ್ರಾವೆಲ್ ಏಜೆನ್ಸಿ, ಕಸ್ಟಮ್ಸ್ ಅಧಿಕಾರಿಗಳು, ಸ್ಥಳೀಯ ಪೊಲೀಸರು ಯಾರೆಲ್ಲ ಸಹಾಯ ಮಾಡಿದ್ರೂ ಅವರಿಂದಲೇ ಮೊದಲ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಅನುಮಾನದ ಮೇಲೆ ಒಂದಷ್ಟು ಸಿಬ್ಬಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗುತ್ತಿದೆ. ಚಿನ್ನ ರವಾನೆಯಾಗುತ್ತಿದ್ದ ಸ್ಥಳ, ತಲುಪುತ್ತಿದ್ದ ಸ್ಥಳದ ಬಗ್ಗೆ ಆಳವಾದ ತನಿಖೆ ನಡೆಯುತ್ತಿದ್ದು, ಪ್ರತಿಷ್ಠಿತ ಜ್ಯುವೆಲರಿಗಳಿಗೂ ಟ್ರಾವೆಲ್ ಸಂಸ್ಥೆಗಳಿಗೂ ಗೋಲ್ಡ್ ಸ್ಮಗ್ಲಿಂಗ್ ಲಿಂಕ್ ಇರೋ ಶಂಕೆ ವ್ಯಕ್ತವಾಗಿದೆ. ನಟಿ ರನ್ಯಾ ವಿಚಾರಣೆ ವೇಳೆ ಗೋಲ್ಡ್ ಕಂಪನಿಗಳ ಬಗ್ಗೆ ಮಾಹಿತಿ ಸಿಕ್ಕಿದ್ದು, ನಟಿ ಯಾವೆಲ್ಲ ಚಿನ್ನದ ಮಳಿಗೆಗಳು, ಚಿನ್ನಾಭರಣ ಸಂಸ್ಥೆಗಳಿಗೆ ಹೋಗಿದ್ಲು ಅನ್ನೋ ಎಲ್ಲ ಆಯಾಮಗಳಲ್ಲಿ ತೀವ್ರ ತನಿಖೆ ನಡೆಯುತ್ತಿದೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನಟಿ ರನ್ಯಾ ರಾವ್ ಬಂಧನದ ಹಿಂದೆ ದೆಹಲಿ ಲಿಂಕ್ ಇದೆ ಎನ್ನಲಾಗಿದೆ. ಒಂದೇ ವಾರದಲ್ಲಿ 3 ಕಡೆ ಗೋಲ್ಡ್ ಸ್ಮಗ್ಲಿಂಗ್ ಬೆಳಕಿಗೆ ಬಂದಿದೆ. ಮೊದಲು ದೆಹಲಿ, ನಂತರ ಬೆಂಗಳೂರು, ಬಳಿಕ ಮುಂಬೈ. ಇನ್ನು 3 ದೇಶಗಳಿಂದ ಭಾರತಕ್ಕೆ ಗೋಲ್ಡ್ ಸ್ಮಗ್ಲಿಂಗ್ ಆಗ್ತಿದೆ ಎನ್ನಲಾಗಿದೆ. ಈ 3 ಸ್ಮಗ್ಲಿಂಗ್ನಲ್ಲೂ ಕೆಜಿ ಚಿನ್ನದ ಬಿಸ್ಕೆಟ್ ಪತ್ತೆಯಾಗಿದೆ. ಒಂದೇ ವಾರದಲ್ಲಿ 3 ಸ್ಮಗ್ಲಿಂಗ್ ಪ್ರಕರಣ ಬೆಳಕಿಗೆ ಬಂದ ಹಿನ್ನೆಲೆ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ತನಿಖೆಗಿಳಿದ ಸಿಬಿಐಗೆ ಈ 3 ಪ್ರಕರಣಗಳಿಗೆ ನಂಟು ಇದೆ ಎನ್ನುವ ಶಂಕೆ ಇದೆ. ಮಾರ್ಚ್ 2ರಂದು ದೆಹಲಿ ಏರ್ಪೋರ್ಟ್ನಲ್ಲಿ 3ರನ್ನ ಸೆರೆ ಹಿಡಿಯಲಾಗಿತ್ತು. ಮಯನ್ಮಾರ್ನಿಂದ 2 ಕೆಜಿ 158 ಗ್ರಾಂ ಚಿನ್ನವನ್ನ ಶೂನಲ್ಲಿ ಅಕ್ರಮ ಸಾಗಾಟ ಮಾಡ್ತಾ ಇದ್ದಿದ್ದು ಈ ಆರೋಪಿಗಳಿಂದ ಬಯಲಾಗಿದೆ. ಇನ್ನು ಮಾರ್ಚ್ 3ರಂದು ಬೆಂಗಳೂರು ಏರ್ಪೋರ್ಟ್ನಲ್ಲಿ ರನ್ಯಾ ರಾವ್ರನ್ನ ವಶಕ್ಕೆ ಪಡೆದು 14 ಕೆಜಿ 200 ಗ್ರಾಂ ಚಿನ್ನದ ಬಿಸ್ಕೆಟ್ ಅನ್ನ ಜಪ್ತಿ ಮಾಡಲಾಯಿತು. ಬಳಿಕ ಮುಂಬೈ ಏರ್ಪೋರ್ಟ್ನಲ್ಲಿ ಮತ್ತೆ ಗೋಲ್ಡ್ ಸ್ಮಗ್ಲಿಂಗ್ ಪತ್ತೆಯಾಗಿದ್ದು, ಕೆಜಿಗಟ್ಟಲೆ ಚಿನ್ನದ ಗಟ್ಟಿ ಸ್ಮಗ್ಲಿಂಗ್ನಲ್ಲಿ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಇನ್ನು ರನ್ಯಾ ರಾವ್ ಮಾತ್ರವಲ್ಲದೆ ಈಕೆ ಹಿಂದೆ ಪ್ರತ್ಯೇಕ ಜಾಲ ಇರುವ ಗುಮಾನಿಯೂ ಇದೆ. ನಟಿ ರನ್ಯಾ ರಾವ್ ಕೋಟಿಯ ಚಿನ್ನ ಅಕ್ರಮದ ಹಿಂದೆ ಕರ್ನಾಟಕದ ರಾಜಕೀಯ ವ್ಯಕ್ತಿಗಳ ದೊಡ್ಡ ನಂಟು ಇದೆ ಎನ್ನಲಾಗಿದೆ. ರನ್ಯಾ ರಾವ್ ನಿರ್ದೇಶಕಿಯಾಗಿರುವ ಕಂಪನಿಗೆ ಕರ್ನಾಟಕ ಸರ್ಕಾರದಿಂದ 12 ಎಕರೆ ಜಮೀನು ಮಂಜೂರಾಗಿದ್ದು, 2023ರಲ್ಲಿ ಕೆಎಡಿಬಿಯಿಂದ ಬರೋಬ್ಬರಿ 12 ಎಕರೆ ಜಮೀನು ಮಂಜೂರಾಗಿದೆ ಎನ್ನಲಾಗಿದೆ. ಒಬ್ಬ ನಟಿ ನಿರ್ದೇಶಕಿಯಾಗಿರುವ ಕಂಪನಿಗೆ 12 ಎಕರೆ ಜಮೀನು ಮಂಜೂರಾಗಿದ್ದು ಹೇಗೆ ಅನ್ನೋ ಪ್ರಶ್ನೆ ಎದ್ದಿದೆ. ಕೋಟ್ಯಂತರ ರೂಪಾಯಿ ಹಣ ಹಾಗೂ ಕೆಜಿ ಚಿನ್ನ ವಂಚನೆ ಪ್ರಕರಣದಲ್ಲಿ ಆರೋಪಿ ಐಶ್ವರ್ಯ ಗೌಡ ಪ್ರಕರಣದ ತನಿಖೆ ಅಂತಿಮ ಹಂತ ತಲುಪಿದೆ. ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬಳಿ ಬೆನ್ಸ್ ಕಾರು ಪತ್ತೆಯಾಗಿತ್ತು. ಕೆಲ ದಿನಗಳ ಹಿಂದೆ ಈ ಬೆನ್ಸ್ ಕಾರನ್ನ ಪೊಲೀಸರು ಜಪ್ತಿ ಮಾಡಿ ಐಶ್ವರ್ಯ ಗೌಡ ಕಾರು ವಿನಯ್ ಕುಲಕರ್ಣಿ ಮನೆಗೆ ಹೋಗಿದ್ದು ಹೇಗೆ ಅನ್ನೋ ತನಿಖೆಯನ್ನ ನಡೆಸಿದ್ರು. ಕಾರು ತಂದುಕೊಟ್ಟ ಚಾಲಕನ ವಿಚಾರಣೆ ನಡೆಸಿದಾಗ ಸಚಿವರು ಹೇಳಿದ್ದಕ್ಕೆ ಕಾರು ನೀಡಿದ್ದಾಗಿ ಹೇಳಿದ್ದಾರೆ. ಈ ಹಿಂದೆ ಮಹಾರಾಷ್ಟ್ರಕ್ಕೆ ಐಶ್ವರ್ಯ ಭೇಟಿ ನೀಡಿದ್ದಾಗ ಐಶ್ವರ್ಯ ನಿವಾಸಕ್ಕೆ ಶಾಸಕ ವಿನಯ್ ಕುಲಕರ್ಣಿ ಭೇಟಿ ನೀಡಿದ್ರು ಎನ್ನಲಾಗಿದೆ. ವಾಪಸ್ ಹೋಗುವಾಗ ಕಾರನ್ನ ಬಿಟ್ಟು ಫ್ಲೈಟ್ನಲ್ಲಿ ವಿನಯ್ ಕುಲಕರ್ಣಿ ಪ್ರಯಾಣಿಸಿದ್ರು ಎನ್ನಲಾಗಿದೆ. ಸದ್ಯ ವಂಚನೆ ಹಣದಿಂದ ಕಾರುಗಳನ್ನ ಖರೀದಿಸಲಾಗಿದೆ ಅಂತ ಆರೋಪಿಸಿ ಐಶ್ವರ್ಯಾಳ ಆಡಿ, ಬೆನ್ಸ್, ಫಾರ್ಚುನರ್ ಕಾರನ್ನ ಜಪ್ತಿ ಮಾಡಲಾಗಿದೆ. ಸದ್ಯ ಕೊನೆ ಹಂತದ ತನಿಖೆ ನಡೀತಾ ಇದ್ದು, ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ನಡೆದಿದೆ. ಸತತ 12 ದಿನಗಳ ಕಾಲ ಮನೆಯಿಂದ ನಿಗೂಢವಾಗಿ ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ದಿಗಂತ್ ಪತ್ತೆ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ದ್ವಿತೀಯ ಪಿಯುಸಿ ಪರೀಕ್ಷೆ ಭಯದಿಂದ ಪಿಯು ವಿದ್ಯಾರ್ಥಿ ದಿಗಂತ್ ಮನೆ ಬಿಟ್ಟಿದ್ದ ಅಂತ ಪೊಲೀಸರ ಬಳಿ ದಿಗಂತ್ ಹೇಳಿಕೊಂಡಿದ್ದಾನೆ.
ರಾಹುಲ್ ಗಾಂಧಿ ಭೇಟಿ ಬಳಿಕ ಚಪ್ಪಲಿ ಹೊಲಿಯುತ್ತಿದ್ದ ರಾಮ್ಚೇಟ್ ಹೆಸರಿನ ವ್ಯಕ್ತಿ ಇದೀಗ ತನ್ನದೇ ಬ್ರ್ಯಾಂಡ್ ಉದ್ಘಾಟಿಸಿದ್ದಾರೆ. ತನ್ನ ಈ ಸಾಧನೆಗೆ ರಾಹುಲ್ ಗಾಂಧಿಯವರ ನಿರಂತರ ಬೆಂಬಲವೇ ಕಾರಣ ಅಂತ ರಾಮ್ಚೇಟ್ ಹೇಳಿದ್ದಾರೆ. ಫೆಬ್ರವರಿ ತಿಂಗಳಲ್ಲಿ ರಾಹುಲ್ ಗಾಂಧಿ ರಾಮ್ಚೇಟ್ರನ್ನ ತಮ್ಮ ನಿವಾಸಕ್ಕೆ ಆಹ್ವಾನಿಸಿದ್ರು. ಈ ವೇಳೆ ರಾಮ್ಚೇಟ್ ತಾನೇ ಹೊಲಿದ ಚಪ್ಪಲಿಗಳನ್ನ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರಿಗೆ ಉಡುಗೊರೆಯಾಗಿ ನೀಡಿದ್ರು. ಇದಾದ ಬಳಿಕ ರಾಮ್ಚೇಟ್ರನ್ನ ವಿಮಾನದ ಮೂಲಕ ಮುಂಬೈಗೆ ಕಳುಹಿಸಿದ್ದ ರಾಹುಲ್ ಗಾಂಧಿ ಸುಧೀರ್ ರಾಜ್ಬಹಾರ್ ಹೆಸರಿನ ಲೆದರ್ ಉದ್ಯಮಿಯನ್ನ ಭೇಟಿಯಾಗುವಂತೆ ಹೇಳಿದ್ರು. ಲೆದರ್ ಉದ್ಯಮಿಗಳನ್ನ ಭೇಟಿಯಾದ ಬಳಿಕ ಇದೀಗ ರಾಮ್ಚೇಟ್ ಮೋಚಿ ಹೆಸರಿನಲ್ಲಿ ರಾಮ್ಚೇಟ್ ಹೊಸ ಬ್ರ್ಯಾಂಡ್ ಲಾಂಚ್ ಮಾಡಿದ್ದಾರೆ. ಅರಮನೆ ಮೈದಾನದಲ್ಲಿ ನಡೆದ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಶಿವಶ್ರೀ ಸ್ಕಂದ ಪ್ರಸಾದ್ ಆರತಕ್ಷತೆ ಕಾರ್ಯಕ್ರಮಕ್ಕೆ ಗಣ್ಯರ ದಂಡೆ ಹರಿದು ಬಂದಿತ್ತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ನವದಂಪತಿಗೆ ಶುಭಾಶಯ ಕೋರಿ ಹಾರೈಸಿದ್ದಾರೆ. ಇನ್ನು ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ರಾಮ್ ಮೋಹನ್ ನಾಯ್ಡು, ಅನುರಾಗ್ ಠಾಕೂರ್, ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ, ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಸೇರಿ ಬಿಜೆಪಿಯ ಹಲವು ನಾಯಕರು ದಂಪತಿಗೆ ಶುಭಾಶಯ ಹೇಳಿದ್ದಾರೆ. ಮಹಾಕುಂಭದಲ್ಲಿ ಸ್ನಾನ ಮಾಡುವವರ ಬಗ್ಗೆ ಮಹಾರಾಷ್ಟ್ರ ನವನಿರ್ಮಾಣ ಸೇನಾ ಮುಖ್ಯಸ್ಥ ರಾಜ್ ಠಾಕ್ರೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಮಹಾಕುಂಭದಲ್ಲಿ ಅಷ್ಟು ಕೋಟಿ ಜನ ಸ್ನಾನ ಮಾಡಿದ ಮೇಲೆ ಗಂಗಾ ನೀರು ಹೇಗೆ ಶುದ್ಧವಾಗಿರಲು ಸಾಧ್ಯ ಎಂದು ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಜನ ಮೂಢನಂಬಿಕೆಯಿಂದ ಹೊರಗೆ ಬರಬೇಕು ಎಂದಿದ್ದಾರೆ. ಈ ವರ್ಷದ ಪ್ರತಿಷ್ಠಿತ ಐಫಾ ಡಿಜಿಟಲ್ ಅವಾರ್ಡ್ಸ್ ಕಾರ್ಯಕ್ರಮ ರಾಜಸ್ಥಾನದ ಜೈಪುರದಲ್ಲಿ ನಡೆದಿದೆ. OTT ವೇದಿಕೆಯಲ್ಲಿ ಬಿಡುಗಡೆಯಾದ ಅತ್ಯುತ್ತಮ ಚಲನಚಿತ್ರ ಮತ್ತು ವೆಬ್ ಸರಣಿಗಳಲ್ಲಿ ಈ ಬಾರಿ ಅತ್ಯುತ್ತಮ ಚಿತ್ರ ಅಮರ್ ಸಿಂಗ್ ಚಮ್ಕೀಲಾ ಪಡೆದುಕೊಂಡಿದೆ. ಉತ್ತಮ ನಟ ವಿಕ್ರಾಂತ್ ಮಾಸೆ ಮತ್ತು ಉತ್ತಮ ನಟಿ ಪ್ರಶಸ್ತಿ ಕೃತಿ ಸನನ್ ಪಡೆದುಕೊಂಡಿದ್ದಾರೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ 2025ರ ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ರೋಚಕ ಕದನ ದುಬೈ ಇಂಟರ್ನ್ಯಾಷನಲ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ ಕಿವೀಸ್ ಪಡೆ ಭಾರತೀಯ ಸ್ಪಿನ್ನರ್ಗಳ ದಾಳಿಗೆ ತತ್ತರಿಸಿತ್ತು. ಆದರೂ ಡೇರಿಲ್ ಮಿಚೆಲ್ ಅರ್ಧಶತಕದ ನೆರವಿನಿಂದ ಭಾರತಕ್ಕೆ 252 ರನ್ಗಳ ಸವಾಲಿನ ಗುರಿಯನ್ನ ನೀಡಿದೆ. ಫೈನಲ್ನಲ್ಲಿ ಕೊಹ್ಲಿ 5 ರನ್ ಹೊಡೆದಿದ್ದರೆ ಗಂಗೂಲಿಯ ದಾಖಲೆ ಧೂಳಿಪಟ ಆಗ್ತಿತ್ತು. ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಗಂಗೂಲಿ 141 ರನ್ ಸಿಡಿಸಿದ್ರೆ ಕೊಹ್ಲಿ 137 ರನ್ ಸಿಡಿಸಿದ್ದಾರೆ. ಇನ್ನು ಕೊಹ್ಲಿ 46 ರನ್ ಸಿಡಿಸಿದ್ದರೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆ ನಿರ್ಮಾಣ ಆಗ್ತಿತ್ತು. ಆದರೆ ಇದೀಗ 1 ರನ್ಗೆ ಕೊಹ್ಲಿ ಔಟ್ ಆಗಿದ್ದಾರೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ಫೈನಲ್ ಬಳಿಕ ಟೀಂ ಇಂಡಿಯಾ ಸೋತರೆ ನಾಯಕ ರೋಹಿತ್ ಶರ್ಮಾ ನಿವೃತ್ತಿ ಘೋಷಿಸುತ್ತಾರೆ ಎಂದು ವರದಿಯಾಗಿದೆ. ಆದ್ದರಿಂದ ಹಿಟ್ ಮ್ಯಾನ್ಗೆ ತಂಡವನ್ನ ಗೆಲ್ಲಿಸಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಿಸಿಸಿಐ ಮೂಲಗಳ ಪ್ರಕಾರ ಟೂರ್ನಿಯ ನಂತರ ರೋಹಿತ್ ಮತ್ತು ಆಯ್ಕೆದಾರರ ಅಧ್ಯಕ್ಷ ಅಜಿತ್ ಅಗರ್ಕರ್ ರೋಹಿತ್ ಭವಿಷ್ಯದ ಬಗ್ಗೆ ಚರ್ಚಿಸಲಿದ್ದಾರೆ. ಭಾರತ ನ್ಯೂಜಿಲೆಂಡ್ ಚಾಂಪಿಯನ್ಸ್ ಟ್ರೋಫಿ ಬಳಿಕ ಆಲ್ರೌಂಡರ್ ರವೀಂದ್ರ ಜಡೇಜಾ ಏಕದಿನ ಕ್ರಿಕೆಟ್ಗೆ ನಿವೃತ್ತಿ ಹೇಳಲಿದ್ದಾರೆ ಅನ್ನೋ ಚರ್ಚೆ ನಡೆದಿದೆ. ಫೈನಲ್ನಲ್ಲಿ ಕೇವಲ 10 ಓವರ್ಗಳಲ್ಲಿ 30 ರನ್ ನೀಡಿದ ಜಡೇಜಾ ಟಾಮ್ ಲ್ಯಾಥಮ್ ಅವರ ಪ್ರಮುಖ ವಿಕೆಟ್ ಕಬಳಿಸಿದ ಬಳಿಕ ಕೊಹ್ಲಿ ಜಡೇಜಾಗೆ ಭಾವನಾತ್ಮಕ ಅಪ್ಪುಗೆ ನೀಡಿದ್ದು ಕುತೂಹಲ ಮೂಡಿಸಿದೆ.